ಕುರುಕ್ಷೇತ್ರದ ರಣರಂಗದಲ್ಲಿ ಮಹಾಯುದ್ಧ ಆರಂಭವಾಗಲಿತ್ತು. ಶಂಖನಾದದ ನಡುವೆ ಅರ್ಜುನನ ಮನಸ್ಸಿನಲ್ಲಿ ಗಾಢವಾದ ಮೌನ ಆವರಿಸಿತು. ಅಳುತ್ತಾ, ಹೇ ಕೃಷ್ಣ, ನನ್ನ ಸ್ವಂತ ಗುರುಗಳು ಮತ್ತು ಸಹೋದರರನ್ನು ನಾನು ಹೇಗೆ ಕೊಲ್ಲಲಿ? ಅವರ ರಕ್ತದಿಂದ ಕಲುಷಿತಗೊಂಡ ರಾಜ್ಯ ನನಗೇಕೆ? ನಾನು ಯುದ್ಧ ಮಾಡಲಾರೆ. ಹೇ ಅರ್ಜುನ, ಯಾರು ಶೋಕಕ್ಕೆ ಅರ್ಹರಲ್ಲವೋ ಅವರಿಗಾಗಿ ನೀನು ದುಃಖಿಸುತ್ತಿದ್ದೀಯಾ? ಜ್ಞಾನಿಗಳು ಬದುಕಿರುವವರಿಗಾಗಲಿ ಅಥವಾ ಸತ್ತವರಿಗಾಗಲಿ ಶೋಕಿಸುವುದಿಲ್ಲ. ಮನುಷ್ಯನು ಹಳೆಯ ಬಟ್ಟೆಗಳನ್ನು ತ್ಯಜಿಸಿ ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮವು ಹಳೆಯ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಪಡೆಯುತ್ತದೆ. ಆತ್ಮಕ್ಕೆ ಸಾವಿಲ್ಲ. ಸುಖ ದುಃಖ ಲಾಭ ನಷ್ಟಗಳನ್ನು ಸಮಾನವಾಗಿ ಸ್ವೀಕರಿಸು. ನಿನ್ನ ಅಧಿಕಾರ ಕರ್ಮದಲ್ಲಿ ಮಾತ್ರ, ಫಲದಲ್ಲಿ ಅಲ್ಲ. ಅಧರ್ಮದ ವಿರುದ್ಧ ಹೋರಾಡುವುದೇ ನಿನ್ನ ಧರ್ಮ. ಆದ್ದರಿಂದ ಏಳು ಪಾರ್ಥ, ಈ ದೌರ್ಬಲ್ಯವನ್ನು ತ್ಯಜಿಸು. ಗಾಂಡೀವ ಎತ್ತು, ಯುದ್ಧ ಮಾಡು.